ಗೈಸ್, ಇವತ್ತು ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಹೇಗೆ ಆಲೂಗಡ್ಡೆ ಚಿಪ್ಸು ಮತ್ತು ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಗೈಸ್, ಇವರೇ ನಮ್ಮ ಕುಕಿಂಗ್ ಟೀಮ್ಮೇಟ್ಸ್. ಹಾಯ್ ಗೈಸ್, ಬನ್ನಿ ಇವತ್ತು ಚಿಪ್ಸ್ ಹೆಂಗ್ ಮಾಡೋದು ಅಂತ ನಮ್ಮ ಶಿರೀಶ್ ಅವರು ಹೇಳಿಕೊಡ್ತಾರೆ. ಬರ್ರಿ. ನೋಡಿ ಗೈಸ್, ಇದಕ್ಕೆ ನೀರು ಹಾಕೊಂಡಿದ್ವಲ್ಲ, ಕ್ಲೀನಾಗಿ ತೊಳ್ಕೊಳ್ಳೋಣ ಗೈಸ್. ಗೈಸ್ ನೋಡಿ ಗೈಸ್, ಇದು ಅಡುಗೆ ಎಣ್ಣೆ ಒಂಚೂರು ಹಾಕೊಂತ ಇದ್ದೀವಿ. ನೋಡಿ ಗೈಸ್, ನಾವು ಸರಿಯಾಗಿ ಹಚ್ಕೊಂಡಿದ್ದೀವಿ. ನಮ್ಮ ಕುಕಿಂಗ್ ಟೀಮಟ್ಟು ಇಲ್ಲಿ ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ ಅಂದ್ಬಿಟ್ಟು ಹಚ್ಕೊತಾ ಇದ್ದಾರೆ. ನೋಡಿ ಗೈಸ್, ಇವರೇ ನೋಡಿ, ಇವ್ರ ತಮ್ಮ ಇವರು. ನೋಡಿ ಗೈಸ್, ಅಲ್ಲಿ 3 ಸತಿ ತೊಳ್ಕೊಬೇಕು ಗೈಸ್, ಆ ಥರ ಅವೆಲ್ಲ ತೊಳೆದ್ವಲ್ಲ ಆ ಥರ. ನೋಡಿ ಗೈಸ್, ಕಾಯಕ್ಕಂತ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ಚಿಪ್ಸು ರೆಡಿ ಇದೆ, ಹಾಕೋದು, ತೇಲ್ಸೋದು, ತಿಂತಿರೋದು. ನೋಡಿ ಗೈಸ್, ಇಲ್ಲಿ ಈಗ ಎಣ್ಣೆಯಲ್ಲಿ ತೇಲಿಸ್ತಾ ಇದ್ದೀವಿ. ನೋಡಿ ಗೈಸ್, ಇಲ್ಲಿ ರೆಡಿ ಇದ್ದಾವೆ, ಆಮೇಲೆ ಅದನ್ನು ತೇಲಿಸ್ತೀವಿ. ನೋಡಿ ಗೈಸ್, ಈ ಥರ ಬರುತ್ತೆ. ನೋಡಿ, ಇಲ್ಲಿ ಒಂದು ಸತಿ ಆಗಿದೆ ಅಂದರೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು, ಆಮೇಲೆ ಇನ್ನೊಂದು ಸತಿ ಫ್ರೈ ಮಾಡ್ಕೊಬೇಕು, ಆಮೇಲೆ ಇನ್ನೊಂದು ಸತಿ ಉಪ್ಪು ಖಾರ ಹಾಕಂಗಿದ್ರೆ ಹಾಕಿ ಫ್ರೈ ಮಾಡ್ಬೋದು. ಇಲ್ಲಾಂದರೆ ಒಂದು ಸತಿ ಫ್ರೈ ಮಾಡಿ ಉಪ್ಪು ಖಾರ ಹಾಕಿ ಇನ್ನೊಂದು ಸತಿ ಫ್ರೈ ಮಾಡ್ಬೋದು. ನೋಡಿ ಗೈಸ್, ಇದು ಚಿಪ್ಸಿಗೆ, ಇದು ಫ್ರೆಂಚ್ ಫ್ರೈಸಿಗೆ. ಇಷ್ಟಿಷ್ಟು ಆದಮೇಲೆ ತೆಗೀರಿ, ಆಮೇಲೆ ಮತ್ತೆ ಇನ್ನೊಂದು ಸತಿ ಉಪ್ಪು ಖಾರ ಹಾಕಿ ತೇಲ್ಸಿ ತೆಗೀರಿ. ಜಾಸ್ತಿ ಒಲೆ ಮಾತ್ರ ಇಕ್ಬಾರ್ದು, ಸುಮ್ಮನೆ ಒಂಚೂರು ಮೀಡಿಯಮ್ಮಲ್ಲಿ ಇಕ್ಬೇಕು ಒಲೆ. ನೀವೆಲ್ಲ ಪೂರಿ ತೇಲಿಸ್ತಿರಲ್ಲ ಆ ಥರನೇ ತೇಲಿಸ್ಬೇಕು. ಇವ್ನು ನೋಡಿ ಇಲ್ಲಿ ಅಡುಗೆ ಮಾಡೋ ಇದು ತೇಲ್ಸಕ್ಕನ್ಬಿಟ್ಟು ಚಿಪ್ಸ್ಗಳ್ನೆಲ್ಲ ಹಾಕ್ತಾ ಇದ್ದಾನೆ. ಇವನು ತೇಲ್ಸವನು. ನೋಡಿ ಗೈಸ್, ಇವನ ಹೆಸರು ಅನಿಲ ಅಂತ, ಇವನ ಹೆಸರು ಶಿವು ಅಂತ, ಇವನ ಹೆಸರು ಹರಿ ಅಂತ, ಇವನ ಹೆಸರು ನಾವಿಕ್ಕಿರೋದು ಮುದ್ದು ಕೃಷ್ಣ ಅಂತ, ಇವನ ಹೆಸರು ಮಹಿತ್ ಅಂತ. ಅಯ್ಯೋ, ನಮಗಂತೂ ಸಕ್ಕ ಟೆನ್ಷನ್ ಆಗ್ಬಿಡ್ತು ಗೈಸ್. ಯಾಕೋ ಇಲ್ಲಿ ಇದು ಬೆಂಕಿನೇ ಉರಿತಿಲ್ಲ. ಗ್ಯಾಸ್ ಆನ್ ಮಾಡೋ ಒಂಚೂರು. ಓಯ್ ಗೈಸ್, ಉರಿತಾ ಇದೆ. ಸೀಮಲ್ಲಿತ್ತಲ್ಲ, ಅದಕ್ಕೇನೆ ನಮಗೆ ಕಾಣಲಿಲ್ಲ ಗೈಸ್. ಮೊದಲನೇದು ಈ ಥರ ನೋಡಿಲಿ, ಈ ಥರ ಬಂದಿದೆ. ಎರಡನೇದು ನೋಡಿಲಿ, ಈ ಥರ ಕ್ರಿಸ್ಪಿಯಾಗಿರಬೇಕು. ಇದು ರೆಡಿಯಾಗಿದೆ. ನಿಮಗೆ ಸಾಸ್ ಬೇಕಂದರೆ ನಮಗೆ ಒಂಚೂರು ಬೇಕು, ಅದಕ್ಕೆ ಒಂಚೂರು ಹಾಕೊಂಡಿದ್ದೀವಿ. ನೋಡಿ ಗೈಸ್, ಇಲ್ಲಿ ಉಪ್ಪು ಖಾರ ಇದೆಯಲ್ಲ, ಉಪ್ಪು ಖಾರ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೀವಿ. ನೋಡಿ ಗೈಸ್, ಉಪ್ಪು ಹಾಕಿದೆ. ನೋಡಿ ಗೈಸ್, ಖಾರ ನಮಗೆ ಜಾಸ್ತಿ ಬೇಡ, ಅದಕ್ಕೆ ಆಮೇಲೆ ಒಂದು ಸತಿ ಹಾಕಿ ಮಿಕ್ಸ್ ಮಾಡಿದ್ವಿ. ನೋಡಿ ಗೈಸ್, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೇಗಿದೆ ಗೈಸ್? ಸೂಪರ್ ಆಗಿದೆ. ಮುಂದಿನ ಸೆಕ್ಷನ್ಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.